welcome back to my class, my dear students. Now, in the previous class, we have discussed about finding the maximum value and minimum value and the point of maxima and point of minima for simple functions. When the functions are not too simple, to find out the maximum value and minimum value and the point of maxima and the point of minima, we are considering second derivative test. It is the most useful test and it is a common test which is applicable to each and every type of problems, right? So competitive part alli maxima matte minima dalli yavade type questions bandrunu ee second derivative test ne apply ಮಾಡ್ಕೊಳ್ತಾ ಹೋಗ್ತೀವಿ because it is too easy. ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. The first one is let f of x be any function. So what is the intention of this second derivative test? Our intention of second derivative test is to find out the maximum value and minimum value, right? So hagadre we need to find out the maximum value of f of x and minimum value of f of x. So the first thing is for maxima or minima, whether it is maxima or minima. ನೋಡಿ ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ವೆದರ್ ಇಟ್ ಈಸ್ ಮ್ಯಾಕ್ಸಿಮಾ ಆರ್ ಮಿನಿಮಾ. ಫಾರ್ ಎಕ್ಸಾಂಪಲ್ ಗಮನ ಕೊಡಿ. ಇಫ್ ಐ ಕನ್ಸಿಡರ್ ಎ ಕರ್ವ್ ಹಿಯರ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಪೊಸಿಷನ್. ಅಟ್ ದಿಸ್ ಮ್ಯಾಕ್ಸಿಮಮ್ ಪೊಸಿಷನ್ the function become constant whose derivative f dash of x is equal to 0, first derivative. If I consider the minimum value of the function, here also at this point, at this position, function become constant whose derivative is always equal to 0. That means when the function attains the maximum value or the function attains the minimum value, whose first derivative of the function is 0. Here for example, ವಾಲ್ಯೂಮ್ ಮ್ಯಾಕ್ಸಿಮಮ್ ಅಂದರೆ ಅದರ ಫಸ್ಟ್ ಡಿರೈವೇಟಿವ್ 0 ಆಗಿರುತ್ತೆ. ವಾಲ್ಯೂಮ್ ಮಿನಿಮಮ್ ಅಂದ್ರೂ ಅದರ ಫಸ್ಟ್ ಡಿರೈವೇಟಿವ್ 0 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಏರಿಯಾ, ಕ್ಯಾಪಿಟಲ್ ಎ ಏರಿಯಾ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಏರಿಯಾದ ಫಸ್ಟ್ ಡಿರೈವೇಟಿವ್ ಏನಾಗಿರುತ್ತೆ 0. ಮಿನಿಮಮ್ ಅಂತ ಹೇಳಿದ್ರು ಏರಿಯಾದ ಫಸ್ಟ್ ಡಿರೈವೇಟಿವ್ ಏನಾಗಿರುತ್ತೆ 0. ಅಂದ್ರೆ ಅಟ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಆರ್ ಅಟ್ ದ ಪಾಯಿಂಟ್ ಆಫ್ ಮಿನಿಮಾ ಫಂಕ್ಷನ್ ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಕಾನ್ಸ್ಟೆಂಟ್ ಆದಾಗ ಡಿರೈವೇಟಿವ್ ಏನಾಗಿರುತ್ತೆ 0 ಆಗಿರುತ್ತೆ. ಅರ್ಥ ಮಾಡ್ಕೋಬೇಕು. ಸೊ for maxima or minima, the first derivative of the function is equal to 0. Very important. So ಹಾಗಾದ್ರೆ ಅರ್ಥ ಮಾಡ್ಕೋಬೇಕು. ಒಂದು ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂನಾದ್ರೂ ಕೊಡ್ಲಿ ಮಿನಿಮಮ್ ವ್ಯಾಲ್ಯೂನಾದ್ರೂ ಕೊಡ್ಲಿ f dash of x ಏನಾಗಿರುತ್ತೆ 0. ಓಕೆ, ಸೆಕೆಂಡ್ ಒನ್ ಈಸ್ f of x attains maximum value at some point c. ಯಾವುದೋ ಒಂದು ಪಾಯಿಂಟ್ c, at some point x is equal to c. when ಹೇಳ್ತೀನಿ ನೋಡ್ಕೊಳ್ಳಿ, if ಒಂದು ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಅಟೈನ್ ಮಾಡ್ತಾ ಇದೆ ಅಂತ ಮಕ್ಕಳ ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ ಆಗಿದೆ ಈ ಫಿಗರ್ ನಲ್ಲಿ. f dash of x ಏನಾಯ್ತು ಇಲ್ಲಿ 0 ಆಯಿತು. ನೆಕ್ಸ್ಟ್ ದೇರ್ ಆಫ್ಟರ್ ಫಂಕ್ಷನ್ ಸ್ಟಾರ್ಟ್ ಡಿಕ್ರೀಸ್ ಆಗ್ತಾ ಇದೆ ನೋಡಿ. ಸೊ ಮಿನಿಮಮ್ ವ್ಯಾಲ್ಯೂ ಇಂದ ಮ್ಯಾಕ್ಸಿಮಮ್ ರೀಚ್ ಆಯಿತು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ ಆಗಿದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂನಲ್ಲಿ ಇದೆ ಅಂದರೆ ಒಂದು ನಾವೀಗ ಒಂದು ಹೈಯೆಸ್ಟ್ ಪ್ಲೇಸ್ ಹೋದ್ಮೇಲೆ ದೇರ್ ಆಫ್ಟರ್ ಲೋಯೆಸ್ಟ್ ಪ್ಲೇಸಿಗೆ ಬರಬೇಕು. ದಟ್ ಮೀನ್ಸ್ ಫಂಕ್ಷನ್ ಅಟೈನ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಓನ್ಲಿ ವೆನ್ ದೇರ್ ಆಫ್ಟರ್ ಸ್ಟಾರ್ಟ್ ಡಿಕ್ರೀಸಿಂಗ್. ಅಂದರೆ ಇಲ್ಲಿ ಏನಾಗುತ್ತೆ, ಸೆಕೆಂಡ್ ಡಿರೈವೇಟಿವ್ f dash of x ಶುಡ್ ಬಿ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಅಂದರೆ ನೆಗೆಟಿವ್ ಅಂತ. ಸೊ ಹಾಗಾದ್ರೆ f of x attains maximum value at some x is equal to c if second derivative f dash of x should be less than 0 ಅಂದರೆ ನೆಗೆಟಿವ್ ಆಗುತ್ತೆ. ಯಾಕೆ ಈ ರೀತಿ ಸರ್ ನೋಡಿ ಅರ್ಥ ಮಾಡ್ಕೋಬೇಕು. ನಾವು ಒಂದು ಮ್ಯಾಕ್ಸಿಮಮ್ ಪ್ಲೇಸ್ ಟಾಪ್ ಮ್ಯಾಕ್ಸಿಮಮ್ ಪ್ಲೇಸ್ ಹೋಗಿದ್ದೀವಿ ಅಂದರೆ ಮತ್ತೆ ಟಾಪ್ ಹೋಗೋದಕ್ಕಾಗಲ್ಲ. ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ದೇರ್ ಆಫ್ಟರ್ ಏನಾಗಬೇಕು, ಸ್ಟಾರ್ಟ್ ಡಿಕ್ರೀಸಿಂಗ್, ಮಿನಿಮಮ್ ಪ್ಲೇಸಿಗೆ ಬರಬೇಕು. ಹಾಗಾದ್ರೆ ಒಂದು ಫಂಕ್ಷನ್ನು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಅಟೈನ್ ಮಾಡ್ತಾ ಇದೆ ಅಂದರೆ ಸೆಕೆಂಡ್ ಡೆರಿವೇಟಿವ್ ಶುಡ್ ಬಿ ಲೆಸ್ ದ್ಯಾನ್ 0 ಅಂದರೆ ನೆಗೆಟಿವ್ ಬರಬೇಕು. ಹಾಗೆ f of x attains ಮಿನಿಮಮ್ ವ್ಯಾಲ್ಯೂ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮಿನಿಮಮ್ ವ್ಯಾಲ್ಯೂ at some point
ಎಕ್ಸ್ ಇಸ್ ಈಕ್ವಲ್ ಟು ಸಿ. ಮಕ್ಕಳ ಇಲ್ಲ ನೋಡಿ, ಈಗ ಮಿನಿಮಮ್ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ದೇರ್ ಆಫ್ಟರ್ ಇನ್ಕ್ರೀಸ್ ಆಗಬೇಕು. ಅಂದರೆ ಇಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಗ್ರೇಟರ್ ದ್ಯಾನ್ 0 ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಫ್ ದ ಕಂಡೀಷನ್ ಈಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ದಟ್ ಮೀನ್ಸ್ ವಾಟ್? ಪಾಸಿಟಿವ್. ಥರ್ಡ್ ಒನ್ ಈಸ್ ಎಫ್ ಆಫ್ ಎಕ್ಸ್ ಅಟೈನ್ಸ್ ನೈದರ್ ಮ್ಯಾಕ್ಸಿಮಾ ನಾರ್ ಮಿನಿಮಾ. ನೈದರ್ ಮ್ಯಾಕ್ಸಿಮಾ ನಾರ್ ಮಿನಿಮಾ. ಮಕ್ಕಳೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿದು. ಅಟ್ ಸಮ್ ಎಕ್ಸ್ ಇಸ್ ಈಕ್ವಲ್ ಟು ಸಿ. ಅದು ಮ್ಯಾಕ್ಸಿಮಮ್ಮು ಆಗ್ತಾ ಇಲ್ಲ, ಮಿನಿಮಮ್ಮು ಆಗ್ತಾ ಇಲ್ಲ ಅಂದರೆ ಕಾನ್ಸ್ಟೆಂಟ್ ಆಗುತ್ತೆ ಅಂತ. ಫಸ್ಟ್ ಡಿರೈವೇಟಿವ್ 0 ಬರುತ್ತೆ, ಸೆಕೆಂಡ್ ಡಿರೈವೇಟಿವ್ 0 ಬರುತ್ತೆ. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವಾಟ್ ಇಸ್ ದ ಕಂಡೀಷನ್ ಇಯರ್? if ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಈ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೋಬೇಕು ಮಕ್ಕಳ. ಸೊ ಒಂದು ಫಂಕ್ಷನ್ ವೆದರ್ ಇಟ್ ಈಸ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿರುತ್ತೆ? 0. ವೆನ್ ಇಟ್ ಅಟೈನ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಸೆಕೆಂಡ್ ಡಿರೈವೇಟಿವ್ ಶುಡ್ ಬಿ ಲೆಸ್ ದ್ಯಾನ್ 0 ಬರಬೇಕು. ವೆನ್ ಇಟ್ ಅಟೈನ್ಸ್ ದ ಮಿನಿಮಮ್ ವ್ಯಾಲ್ಯೂ, ಸೆಕೆಂಡ್ ಡಿರೈವೇಟಿವ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ವೆನ್ ಇಟ್ ಈಸ್ ನೈದರ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ಸೆಕೆಂಡ್ ಡಿರೈವೇಟಿವ್ ಶುಡ್ ಬಿ ಈಕ್ವಲ್ ಟು 0. ಈ ಪಾಯಿಂಟ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೋಬೇಕು. Okay, on the basis of these results, let us discuss few more problems using a second derivative test. ಮಾಡೋಣ ಹಾಗಾದ್ರೆ. Okay, the question is find the local maxima. Question ಅರ್ಥ ಮಾಡ್ಕೊಳ್ಳಿ ಮಕ್ಕಳ. Find the local maxima and local minima. ಸುಮ್ಮನೆ ವರ್ಡ್ ಅಷ್ಟೇ, ಡೈರೆಕ್ಟ್ ಆಗಿ ಮ್ಯಾಕ್ಸಿಮಾ ಮಿನಿಮಾ ಅಂತ ಕೇಳೋ ಬದಲು ಏನಂತ ಕೇಳಿದ್ದಾರೆ? ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ಅಂತ ಕೇಳ್ತಾರೆ ಅಷ್ಟೇ. Find the local maxima and local minima and the corresponding value of the function. Find the local maxima and local minima, local minima and corresponding values. ಓಕೆ, ಗಮನ ಇಟ್ಟು ಕೇಳಿಸ್ಕೋಬೇಕು. ಫೈಂಡ್ ಔಟ್ ಮಾಡಬೇಕು. ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ ಕಂಡುಹಿಡಿಬೇಕು. ಅಂಡ್ ಆಲ್ಸೋ ಕರಸ್ಪಾಂಡಿಂಗ್ ವಾಟ್ ವ್ಯಾಲ್ಯೂಸ್, ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಇಲ್ಲಿ ಫಸ್ಟು ನಮಗೆ ಕೊಟ್ಟಿರೋ ಫಂಕ್ಷನ್ನು, ಈಗ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಅಂತ ಹೇಳಿರೋದ್ರಿಂದ ಒಂದು ಫಂಕ್ಷನ್ ಕನ್ಸಿಡರ್ ಮಾಡ್ಕೋತೀವಿ. ಏನೇನು ಕಂಡುಹಿಡಿಬೇಕು? ಫಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಫಸ್ಟ್ ಆರ್ಡರ್ ಡಿರೈವೇಟಿವ್. ನೆಕ್ಸ್ಟು ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ನ ಕಂಡುಹಿಡಿಬೇಕು. ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ನ 0 ಮಾಡ್ಕೋಬೇಕಾಗತ್ತೆ. ಯಾಕೆ? ಅದು ಮ್ಯಾಕ್ಸಿಮಾನಾದರೂ ಆಗಿರಲಿ, ಮಿನಿಮಾನಾದರೂ ಆಗಿರಲಿ, ಫಸ್ಟ್ ಆರ್ಡರ್ ಡಿರೈವೇಟಿವ್ 0 ಆಗಿರುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ನ 0 ಮಾಡ್ಕೊಂಡಾಗ ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ಸನ್ನು ತೊಗೊಂಬಂದು ಸೆಕೆಂಡ್ ಡಿರೈವೇಟಿವ್ ಕೊಡಬೇಕು. ಸೆಕೆಂಡ್ ಡಿರೈವೇಟಿವ್ ಏನಾದರೂ ನೆಗೆಟಿವ್ ಬಂದರೆ ಫಂಕ್ಷನ್ ಅಟೈನ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ. ಏನಾದರೂ ಸೆಕೆಂಡ್ ಡಿರೈವೇಟಿವ್ ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್ ಬಂದರೆ ಫಂಕ್ಷನ್ ಅಟೈನ್ಸ್ ದ ಮಿನಿಮಮ್ ವ್ಯಾಲ್ಯೂ ಅಂತ. ಸೆಕೆಂಡ್ ಡಿರೈವೇಟಿವ್ ಏನಾದರೂ ಈಕ್ವಲ್ ಟು 0 ಬಂದರೆ ಫಂಕ್ಷನ್ ಅಟೈನ್ಸ್ ನೈದರ್ ಮ್ಯಾಕ್ಸಿಮಾ ನಾರ್ ಮಿನಿಮಾ ಅಂತ ಕರ್ಕೋಬೇಕಾಗತ್ತೆ. 1 by 1 ಸಿಂಪಲ್ ಪ್ರಾಬ್ಲಮ್ಸ್ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ ಮಕ್ಕಳು. ಓಕೆ, ದಟ್ ಮೀನ್ಸ್ ಲುಕ್ ಅಟ್ ದ ಫಸ್ಟ್ ಪ್ರಾಬ್ಲಮ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ದ ಫಸ್ಟ್ ಒನ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x³ minus 9x² 3x³ minus 9x² minus 27x plus 30. ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳು. ಸೊ ಫಸ್ಟ್ ಫಂಕ್ಷನ್ ಕೊಟ್ಟಿದ್ದಾರೆ, ಗಿವನ್ ಫಂಕ್ಷನ್, ದಿಸ್ ಇಸ್ ದ ಗಿವನ್ ಫಂಕ್ಷನ್. ಸೊ ನಾವು ಫೈಂಡ್ ಔಟ್ ದ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 9x² ಆಗುತ್ತಾ, ಮೈನಸ್ 18x ಮೈನಸ್ 27. ದಿಸ್ ಇಸ್ ಫಸ್ಟ್ ಡಿರೈವೇಟಿವ್. ಹಾಗೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿಯೋಣ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ 18x ಮೈನಸ್ 18. ಮಕ್ಕಳ ಇದಕ್ಕೊಂದು ಬಾಕ್ಸ್ ಹಾಕೋತೀನಿ. ಯಾಕೆ ಬಾಕ್ಸ್ ಹಾಕೋತೀನಿ ಅಂದರೆ ಇದನ್ನು ಚೆಕ್ ಪೋಸ್ಟ್ ಅಂತ ಕರೆಯೋಣ. ಯಾಕೆ ಚೆಕ್ ಪೋಸ್ಟ್ ಅಂದರೆ ನನಗೆ ಫಂಕ್ಷನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೋ ಮಿನಿಮಮ್ ವ್ಯಾಲ್ಯೂ ಕೊಡುತ್ತೋ ಚೆಕ್ ಮಾಡಬೇಕಾಗಿರೋದು ಇಲ್ಲೇ. ಓಕೆ, ನಾವು ವಿ ಹ್ಯಾವ್ ದ ಕಂಡೀಷನ್ ದಟ್ ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಫಾರ್ ಮ್ಯಾಕ್ಸಿಮಾ ಅಥವಾ ಮಿನಿಮಾ ಫಸ್ಟ್ ಡಿರೈವೇಟಿವ್ ಏನಾಗಿರುತ್ತೆ? 0. ದಟ್ ಮೀನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸರ್ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? 9x² minus 18x
minus 27 is equal to 0. So divide throughout by 9 ಮಾಡ್ಬೋದು ನೋಡಿ. What happens here? X square minus 2x minus 3 is equal to 0. ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಫ್ಯಾಕ್ಟರೇಷನ್ ಮಾಡ್ಕೋಣ. ಏನಾಗುತ್ತೆ ನೋಡಿ, x square minus 3x plus 1x minus 3 is equal to 0. So x into x minus 3 plus 1 into x minus 3 is equal to 0. Factoration ಮಾಡ್ತಾ ಇದ್ದೀನಿ. Then what happens here? X minus 3 into x plus 1 is equal to 0. What it means? X is equal to 3 comma x is equal to minus 1. ನೋಡಿ, ಬಂದಿರತಕ್ಕಂಥ ಪಾಯಿಂಟ್ ಅನ್ನೇ we call it as critical points ಅಂತ ಕರೀತೀವಿ. ಏನಂತ ಕರಿಬೇಕು? ಕ್ರಿಟಿಕಲ್ ಪಾಯಿಂಟ್ಸ್. ಹಾಗಾದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಬೇಕು ಅಂದ್ರೆ f dash of x ನ 0 ಮಾಡ್ಕೋಬೇಕು. Now tell me what you mean by critical points. So critical points are the points at which first derivative is equal to 0 ಅಥವಾ derivative does not exist. ಸೊ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ ಅಲ್ಲಿ ಏನಾದರೂ ಅಪ್ಪಿ ಕೇಳಿಬಿಟ್ರೆ ಡಿಫೈನ್ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕೇಳಿದ್ರೆ, ಕ್ರಿಟಿಕಲ್ ಪಾಯಿಂಟ್ಸ್ ಆರ್ ದ ಪಾಯಿಂಟ್ಸ್ ಅಟ್ ವಿಚ್ ಡಿರೈವೇಟಿವ್ ಡಸ್ ನಾಟ್ ಎಕ್ಸಿಸ್ಟ್ ಆರ್ ಡಿರೈವೇಟಿವ್ ವ್ಯಾನಿಷಸ್ ಅಂದ್ರೆ ಏನಾಗುತ್ತೆ, 0 ಆಗುತ್ತೆ ಅಂತ ಮಕ್ಕಳ. ಸೊ ಅಂದರೆ ಯಾವ ಪಾಯಿಂಟ್ಸ್ಗಳಲ್ಲಿ ಡಿರೈವೇಟಿವ್ 0 ಆಗುತ್ತೆ ಅಥವಾ ಡಿರೈವೇಟಿವ್ ಡಸ್ ನಾಟ್ ಎಕ್ಸಿಸ್ಟ್ ಆಗುತ್ತೆ ಅವನ್ನೇ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಕರ್ಕೋಬೋದಾಗಾದ್ರೆ ದ ಪಾಯಿಂಟ್ಸ್ ಅಟ್ ವಿಚ್ ಡಿರೈವೇಟಿವ್ ಡಸ್ ನಾಟ್ ಎಕ್ಸಿಸ್ಟ್ ಆರ್ ಡಿರೈವೇಟಿವ್ ಈಕ್ವಲ್ ಟು 0 ಆರ್ ಕಾಲ್ಡ್ ಆಸ್ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳ ಇಲ್ಲಿ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಕಂಡುಹಿಡಿಯಿರಿ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡ್ಕೊಂಡು ಆಮೇಲೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂಡ್ ವಿ ಹ್ಯಾವ್ ದ ಕಂಡೀಷನ್ ದಟ್ ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ ಫಸ್ಟ್ ಆರ್ಡರ್ ಡಿರೈವೇಟಿವ್ನ 0 ಮಾಡ್ಕೊಂಡಾಗ ಪಾಯಿಂಟ್ ಸಿಕ್ಕಿದೆ ಅಲ್ವಾ, ಈ ಪಾಯಿಂಟ್ಸ್ ಏನಂತ ಕರಿಬೇಕು, ಕ್ರಿಟಿಕಲ್ ಪಾಯಿಂಟ್ಸ್. ಹಾಗಾದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಗೊತ್ತಾಗಬೇಕು. ಈ ಪಾಯಿಂಟ್ಸ್ಗಳಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಮ್ಯಾಕ್ಸಿಮಾ ಆಗುತ್ತೆ, ಯಾವುದೋ ಪಾಯಿಂಟಲ್ಲಿ ಮಿನಿಮಾ ಆಗುತ್ತೆ. ಅರ್ಥ ಆಗ್ತಾ ಇದೆ? ಈಗ ಈ ಪಾಯಿಂಟ್ಗಳನ್ನ ಒಂದೊಂದೇ ತಗೊಂಡೋಗಿ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ಗೆ ಕೊಡಬೇಕು. ಕೊಡೋಣ ಹಾಗಾದ್ರೆ. ಓಕೆ, ಕನ್ಸಿಡರ್ ಅಥವಾ ಅಟ್ ಫಸ್ಟ್ ಒನ್ ಅಟ್ x is equal to 3. at x is equal to 3 ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಕೊಡೋಣ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ನೋಡೋಣ. 3 ಕೊಡಿ, 18 3s ಏನಾಗುತ್ತೆ 57 ಮೈನಸ್ 18 ಎಷ್ಟಾಗುತ್ತೆ ನೋಡಿಪ್ಪ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ 57 ಮೈನಸ್ 18. ಚೆಕ್ ಮಾಡ್ರ. ಸೊ ದಟ್ ಈಸ್ ಈಕ್ವಲ್ ಟು 54 ಮೈನಸ್ 18 ಸಾರಿ. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ, 36, ವಿಚ್ ಈಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್ ಹೌದಲ್ವಪ್ಪ. ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಪಾಸಿಟಿವ್ ಬರ್ತಾ ಇದೆ ಅಂದರೆ ವಿಚ್ ಅಟೈನ್ಸ್ ದ ಮಿನಿಮಮ್ ವ್ಯಾಲ್ಯೂ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. therefore maximum value. therefore ಹಾಗಾದ್ರೆ 3 ಅನ್ನೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತಾ ಮಿನಿಮಮ್ ವ್ಯಾಲ್ಯೂ ಕೊಡುತ್ತಾ, ಮಿನಿಮಮ್ ವ್ಯಾಲ್ಯೂ. therefore x is equal to 3 is the point of local minima. ನೀವು ಕನ್ಫ್ಯೂಷನ್ ಆಗಬೇಡಿ. ಗ್ರೇಟರ್ ದ್ಯಾನ್ 0 ಅಂದರೆ ಮಿನಿಮಾದಲ್ಲಿ ಇದ್ದೀವಿ ಅಂದರೆ ಗ್ರೇಟರ್ ಆಗಬೇಕು ಅಂತ, ಮ್ಯಾಕ್ಸಿಮಾದಲ್ಲಿ ಇದ್ದೀವಿ ಅಂದರೆ ಲೆಸ್ಸರ್ ಆಗಬೇಕು ಅಂತ. ಹಾಗಾದ್ರೆ x = 3 ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತಾ, ಮಿನಿಮಮ್ ವ್ಯಾಲ್ಯೂ ಸಿಗುತ್ತಾ? ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಹಾಗಾದ್ರೆ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ. ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಕನ್ಸಿಡರ್ ದ ಫಂಕ್ಷನ್. ಯಾವುದು ಫಂಕ್ಷನ್ನು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x³ ಮೈನಸ್ 9x² ಮೈನಸ್ 27x ಪ್ಲಸ್ 30. ಸಬ್ಸ್ಟಿಟ್ಯೂಷನ್ ಮಾಡಿಪ್ಪ. ಎಫ್ ಆಫ್ 3 ಎಕ್ಸಿಗೆ 3 ಕೊಡಬೇಕು. ಸೊ 3 × 3³ ಅಂದರೆ 27 ಮೈನಸ್ 9 × 3² ಅಂದರೆ 9 minus 27 into 3 plus 30. By simplifying this, f of 3 is equal to how much? Calculate ಮಾಡಿ ನೀವು ಒಂದ್ಸಲಿ. That you will get minus 51. So minus 51 is the minimum value. Okay. Now ಇನ್ನೊಂದು ಪಾಯಿಂಟ್ ಇದೆಯಪ್ಪ. ಯಾವ ಪಾಯಿಂಟು? x is equal to -1. Second one is at x equals -1. ಮಕ್ಕಳ ಯೋಚನೆ ಮಾಡಿ. ಈ ಪಾಯಿಂಟ್ಸ್ ಅನ್ನು ತಗೊಂಡಾಗ ಎಲ್ಲಿ ಚೆಕ್ ಮಾಡಬೇಕು? ಫಸ್ಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲೇ ಚೆಕ್ ಮಾಡಬೇಕು. ಇದನ್ನೇ ಚೆಕ್ ಪೋಸ್ಟ್ ಅಂತ ಕರ್ಕೋಣ. at x equals -1 f ಡಬಲ್ ಡ್ಯಾಶ್ ಆಫ್ x ಏನಾಗುತ್ತೆ? -1 ಕೊಟ್ರೆ 18 × -1 is -18 that is equal to -36.
ಅಂದರೆ -36 ಅಂದರೆ ನೆಗೆಟಿವ್ ಅಲ್ವಪ್ಪ, ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಕೊಡುತ್ತೆ ಅಂದರೆ ಮ್ಯಾಕ್ಸಿಮಾ ಅಂತ, ಹೌದಲ್ವಾ? ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು -1 ಈಸ್ ದ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ. Point of local maxima. Now have to consider the same function value ಕಂಡುಹಿಡಿಯಬೇಕಲ್ಲ. x equals -1 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಅನ್ನೋದು ಕಂಡುಹಿಡಿಯಬೇಕು. Now f of x is equal to, what is f of x? 3x cube minus 9x square minus 27x plus 30. ಮಕ್ಕಳ ಸಬ್ಸ್ಟಿಟ್ಯೂಷನ್ ಮಾಡೋಣ. x ಗೆ ಏನು ಕೊಡಬೇಕು? -1. f of -1 is equal to 3 into -1 cube is -1 minus 9 into -1 square is +1 minus 27 into -1 plus 30. So f of -1 ಎಷ್ಟು ಬರುತ್ತೆ ವ್ಯಾಲ್ಯೂ? That f of -1 is 45. f of -1 is 45 is the maximum value. Is a maximum value. ಸೊ ಹಾಗಾದ್ರೆ ನಾವು ನೋಡಿ ಈ ಪೋರ್ಷನ್ಸ್ ಅಲ್ಲಿ, ಈ 50% ಪೋರ್ಷನ್ಸ್ ಅಲ್ಲಿ ಏನ್ ಮಾಡ್ಕೊಂಡಿದೀವಿ? ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡು ಹಿಡ್ಕೊಂಡಿದೀವಿ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕಂಡು ಹಿಡ್ಕೊಂಡಿದೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ನ 0 ಮಾಡಿಕೊಂಡು ಕ್ರಿಟಿಕಲ್ ಪಾಯಿಂಟ್ಸ್ ಕಂಡು ಹಿಡ್ಕೊಂಡಿದೀವಿ. ಈಗ ಈ ಪೋರ್ಷನ್ಸ್ ಅಲ್ಲಿ ಏನ್ ಮಾಡಿದೀವಿ? ಒಂದೊಂದೇ ಕ್ರಿಟಿಕಲ್ ಪಾಯಿಂಟ್ ಅನ್ನ ಸೆಕೆಂಡ್ ಡಿರೈವೇಟಿವ್ ಕೊಟ್ಟಿದ್ದೀವಿ. ಸೊ ಚೆಕ್ ಪೋಸ್ ಸೆಕೆಂಡ್ ಡಿರೈವೇಟಿವ್ ಇಲ್ಲಿ ಗ್ರೇಟರ್ ದನ್ 0 ಬಂತು, ಅದರ ಪಾಯಿಂಟ್ ಮಿನಿಮಮ್ ಕೊಡುತ್ತೆ, ಹಾಗೆ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿದ್ವಿ. ಹಾಗೆ ಎಕ್ಸ್ ಇಕ್ವಲ್ಸ್ -1 ಕೊಟ್ಟಿದ್ದೀವಿ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಬಂತು, therefore that point is a point of local maxima and corresponding maximum value ಕಂಡುಹಿಡ್ಕೊಳ್ಳಿ. That is the process. Okay, we discuss one more problem related to this. Okay, the x cube minus 6x square. The second problem is f of x is equal to, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗಲಿಲ್ಲ ಅಂದ್ರೆ ಕೇಳಿಪ್ಪ, ಸುಮ್ಮನೆ ಬ್ಲೈಂಡ್ ಆಗಿ ಕುತ್ಕೋಬೇಡಿ. ಸೊ ಹಾಗಾದ್ರೆ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಬೇಕು ಅಂದ್ರೆ ಏನ್ ಮಾಡಬೇಕು? ಎಫ್ ಡ್ಯಾಶ್ ಆಫ್ ಎಕ್ಸ್ ನ 0 ಮಾಡ್ಕೋಬೇಕು. ವಿ ಹ್ಯಾವ್ ದಟ್ ವೆದರ್ ಇಟ್ ಈಸ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಇಸ್ 0. ಹಾಗೆ ಕ್ರಿಟಿಕಲ್ ಪಾಯಿಂಟ್ಸ್ ಕಂಡಿಡಿದ ಮೇಲೆ ಕ್ರಿಟಿಕಲ್ ಪಾಯಿಂಟ್ಸ್ ನ ಎಲ್ಲಿ ಚೆಕ್ ಮಾಡ್ಬೇಕು? ತಗೊಂಡೋಗಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅದಕ್ಕೆ ಇದನ್ನ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಅಂತ ಕರೆಯೋದು. The next problem is f of x is equal to x cube minus 6x square plus 9x plus 15. Okay, ಗಮನ ಇಟ್ಟು ಕಲಿಸ್ಕೋಬೇಕು. ಚೆಕ್ ಮಾಡೋಣ ಮಕ್ಕಳ, ಚೆಕ್ ಮಾಡಿ. How can you check it? So f of x ಇದೆ, ಫಸ್ಟ್ ಏನು ಮಾಡಬೇಕು? f dash of x is equal to 3x square minus 12x plus 9. Dashes indicates derivatives, ನೆನಪಲ್ಲಿರಲಿ. f double dash of x that is equal to 6x minus 12. Now ಇದು ಯಾಕೆ ಬಾಕ್ಸ್ ಹಾಕೊಂಡೆ ಅಂದ್ರೆ ಇಟ್ ಇಸ್ ಎ ಚೆಕ್ ಪೋಸ್ಟ್, ಇಲ್ಲೇ ಚೆಕ್ ಮಾಡೋದಾವು. Now for maxima or minima, for maxima or minima, what is the condition? f dash of x is equal to 0. What is f dash of x? ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು? 3x ಸ್ಕ್ವೇರ್ ಮೈನಸ್ 12x ಪ್ಲಸ್ 9 ಇಸ್ ಈಕ್ವಲ್ ಟು 0. ಡಿವೈಡ್ ಬೈ 3 ಮಾಡ್ಬೋದಾ? ನೋಡಿ ಕಾಮನ್ ಆಗಿ ಸಿಂಪಲ್ ಮಾಡ್ಕೋತಾ ಇದ್ದೀವಿ. ಡಿವೈಡ್ ಬೈ 3 ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0. ಫ್ಯಾಕ್ಟರೈಸೇಷನ್ ಮಾಡೋಣ ಮಕ್ಕಳ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 1x ಪ್ಲಸ್ 3 ಇಸ್ ಈಕ್ವಲ್ ಟು 0. x is common here, what happens here? x minus 3 minus 1 is common here, x minus 3 is equal to 0. Then what happens here? x minus 3 into x minus 1 is equal to 0. Therefore ಎರಡು ಪಾಯಿಂಟ್ ಇದೆ, x is equal to 3, ಇನ್ನೊಂದು x is equal to 1. ಈ ಪಾಯಿಂಟ್ಸ್ ಅನ್ನು ಏನಂತ ಕರ್ಕೊಂಡಿದ್ದೀವಿ ನಾವು? ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರ್ಕೊಂಡಿದ್ದೀವಿ ಮಕ್ಕಳ. ಸೊ ಈಗ ಏನು ಮಾಡಬೇಕು? ಈ ಕ್ರಿಟಿಕಲ್ ಪಾಯಿಂಟ್ಸ್ ನ ತಗೊಂಡಾಗ ಎಲ್ಲಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಒಂದೊಂದೇ ಹೋಗೋಣ. ಅಟ್ ಫಸ್ಟ್ ಪಾಯಿಂಟ್ ಯಾವುದು? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ನೋಡೋಣ. ಎಕ್ಸ್ ಈಕ್ವಲ್ 3 ಕೊಟ್ರೆ 6 3 is 18, 18 minus 12, 18 minus 12 ಅಂದ್ರೆ 6, ಹೌದಾ? ಅಂದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ತಾನೆ, ಗ್ರೇಟರ್ ದನ್ 0. Therefore x equals 3 is the point of minima. Point of minima.
ಸೊ ಪಾಯಿಂಟ್ ಎಕ್ಸ್ ಈಕ್ವಲ್ಸ್ 3 ಅನ್ನೋದು ಮಿನಿಮಾ ಆಗುತ್ತೆ ಅಂತ ಗೊತ್ತಾಯ್ತು. ಈಗ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ, ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಫಂಕ್ಷನ್ ಕನ್ಸಿಡರ್ ಮಾಡಬೇಕು. ನಾವು ವಾಟ್ ಇಸ್ ದ ಫಂಕ್ಷನ್? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 6x ಸ್ಕ್ವೇರ್ ಪ್ಲಸ್ 9x ಪ್ಲಸ್ 15. ಮಕ್ಕಳ ಎಕ್ಸಿಗೆ ಎಷ್ಟು ಕೊಡಬೇಕು? 3. ಸೊ ಎಫ್ ಆಫ್ 3 ಇಸ್ ಈಕ್ವಲ್ ಟು 3 ಕ್ಯೂಬ್ ಅಂದರೆ 27 ಮೈನಸ್ 6 ಇಂಟು 3 ಸ್ಕ್ವೇರ್ ಅಂದರೆ 9 ಪ್ಲಸ್ 9 ಇಂಟು 3 ಪ್ಲಸ್ 15. That you will get f of 3 is equal to, by calculating this f of 3, that you will get 15. 15 is the minimum value. 15 is the minimum value. Okay. ಈಗ ಮುಗಿದೋಯ್ತು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಯಾವುದು? at x is equal to 1 ಕೊಟ್ಟು ನೋಡೋಣ. at x equals 1 ಕೊಟ್ರೆ f dash of x is equal to, so 6 ones are 6, 6 minus 12 which is equal to minus 6. Negative ಬರ್ತಾ ಇದೆ ನೋಡಿ. So f dash of 1 is less than 0. Therefore x equals 1 is the point of ಏನದು? maxima. Point of maxima. ಹಾಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ? ಹೇಗೆ ಕಂಡುಹಿಡಿಬೇಕು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ಫಂಕ್ಷನ್ಗೆ ಏನು ಕೊಡಬೇಕು? 1. ಯಾವ ಪಾಯಿಂಟ್ ಕೊಡುತ್ತೋ ಆ ಪಾಯಿಂಟ್ ಯಾವ್ದು ಕೊಡ್ತಾ ಇರೋದು? 1. therefore f of 1 ಕೊಟ್ಟು ನೋಡಿ. ಹಾಗೆ 1 ಕ್ಯೂಬ್ ಅಂದರೆ 1 ಮೈನಸ್ 6 ಇಂಟು 1 ಸ್ಕ್ವೇರ್ ಅಂದರೆ 1 ಪ್ಲಸ್ 9 ಇಂಟು 1 ಪ್ಲಸ್ 15. ಬೈ ಕ್ಯಾಲ್ಕುಲೇಟಿಂಗ್ ದಿಸ್ f of 1 is equal to ಅಲ್ಲಿಗೆ 19 ಬರುತ್ತೆ ನೋಡಿ. 19 ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. f of 3 ಎಷ್ಟು ಬಂತಪ್ಪ? 15 ಬರ್ತಾ ಇಲ್ಲ ಅಲ್ವಾ? ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ನೋಡಿ ಒಂದ್ಸಲಿ ಡೀಟೇಲ್ ನೋಡಿ ಚೆಕ್ ಮಾಡಿ. ಬೇರೆ ಪ್ರಾಬ್ಲಮ್ಸ್ ಓದ್ಕಿನ ಮುಂಚೆ ಚೆಕ್ ಮಾಡಿಪ್ಪ.